ಆತ್ಮೀಯ ಪೋಷಕ ವಿದ್ಯಾರ್ಥಿಗಳೇ, 2025 ಡಿಸೆಂಬರಲ್ಲಿ ಇವತ್ತು ನಡೆದಂತಹ ಪ್ರಶ್ನೆ ಪತ್ರಿಕೆ ನವೋದಯದ್ದು ಈ ರೀತಿ ನಾವು ಬಿಡಿಸ್ಬೋದು. ನಾನು ಬಿ ಸೀರೀಸನ್ನು ತಮಗೆ ಹೇಳ್ತಾ ಇದ್ದೇನೆ. ಸೊ ಪ್ರಶ್ನೆಗಳು ಹಿಂದೆ ಮುಂದೆ ಆಗಿರ್ತವೆ, ಬಟ್ ಎಲ್ಲ ಪ್ರಶ್ನೆಗಳು ಒಂದೇ. ಹಾಗಾಗಿ ನೀವು ಪ್ರಶ್ನೆಗಳನ್ನು ನೋಡಿಕೊಂಡು ಕೀ ಆನ್ಸರ್ನ ಟಿಕ್ ಮಾಡ್ಕೋಬೋದು. ಮೊದಲನೇದು ಬಂದುಬಿಟ್ಟು ನಿಮಗೆ ಈ ರೀತಿ ಇದೆ. ಇದು 90 ಡಿಗ್ರಿ ಬರುತ್ತೆ, ಇದು 90 ಡಿಗ್ರಿ, ಇದು 90 ಡಿಗ್ರಿ ಆ್ಯಂಗಲಲ್ಲಿದೆ. ಹಾಗಾಗಿ ಡಿ ಆಪ್ಷನ್ ತೆಗಿರಿ ಒಂದನೇದಕ್ಕೆ. ಎರಡನೇದು ಬಂದುಬಿಟ್ಟು ಇವು ಉಲ್ಟಾ ಕೊಟ್ಟಿದ್ದಾರೆ. ಎ ಮತ್ತು ಎಲ್ ಉಲ್ಟಾ ಇದೆ, ಆರ್ ಉಲ್ಟಾ ಇದೆ, ಕೆ ಉಲ್ಟಾ ಇದೆ, ಎಸ್ ಕರೆಕ್ಟ್ ಇದೆ. ಹಾಗಾಗಿ ಡಿ ಆಪ್ಷನ್ ತೆಗಿರಿ. ಮೂರನೇದಕ್ಕೂ ಎರಡು ಸಮಭಾಗ ಇದ್ದಾವೆ, ಎರಡು ಸಮಭಾಗ ಸಿ ಆಪ್ಷನ್ ತೆಗಿರಿ. ಅದೇ ರೀತಿಯಾಗಿ ನಾಲ್ಕನೇದಕ್ಕೆ ಬಂದುಬಿಟ್ಟು ಎ ಆಪ್ಷನ್ ತೆಗಿರಿ. ಯಾಕಂದರೆ ಇದು ಟ್ರಯಾಂಗಲ್ ಇದೆ, ಇದು 4 ಭುಜ 4 ಭುಜ 4 ಭುಜ, ಹಾಗಾಗಿ ಎ ಆಪ್ಷನ್ ತೆಗಿರಿ. ಇನ್ನು ಆ್ಯಸ್ ಇಟ್ ಈಸ್ ಚಿತ್ರದಲ್ಲಿ ಪ್ರತಿಬಿಂಬ ಆ್ಯಸ್ ಇಟ್ ಈಸ್ ಚಿತ್ರದಲ್ಲಿ ಬಂದುಬಿಟ್ಟು ನಮಗೆ ಸಿ ಆಪ್ಷನ್ ಬರುತ್ತೆ. ಆರನೇದಕ್ಕೆ ಬಂದು ಬಿ ಆಪ್ಷನ್ ಬರುತ್ತೆ. ಏಳನೇದಕ್ಕೆ ಬಿ ಆಪ್ಷನ್ ಬರುತ್ತೆ. ಎಂಟನೇದಕ್ಕೆ ಬಿ ಆಪ್ಷನ್ ಬರುತ್ತೆ. ಅದೇ ರೀತಿಯಾಗಿ ನಾವು ಮಾದರಿ ಪೂರ್ಣಗೊಳಿಸೋ ಚಿತ್ರದಲ್ಲಿ 9ನೇದಕ್ಕೆ ಬಿ ಆಪ್ಷನ್ ಬರುತ್ತೆ. 10ನೇದಕ್ಕೆ ಸಿ ಆಪ್ಷನ್ ಬರುತ್ತೆ. 11ನೇದಕ್ಕೆ ಡಿ ಆಪ್ಷನ್ ಬರುತ್ತೆ. 12ನೇದಕ್ಕೆ ಡಿ ಆಪ್ಷನ್ ಬರುತ್ತೆ. ಅದೇ ರೀತಿ 13ನೇ ಪ್ರಶ್ನೆ ಬಿ ಆಪ್ಷನ್ ಬರುತ್ತೆ. 14ನೇ ಪ್ರಶ್ನೆ ಬಂದು ಡಿ ಆಪ್ಷನ್ ಬರುತ್ತೆ. 15ನೇ ಪ್ರಶ್ನೆ ಬಂದ್ಬಿಟ್ಟು ಸಿ ಆಪ್ಷನ್ ಬರುತ್ತೆ. 16ನೇ ನಿಮಗೆ ಡಿ ಆಪ್ಷನ್ ಬರುತ್ತೆ. ಸೊ ಅದೇ ರೀತಿ 17 ಅನ್ನು ನೋಡೋಣ. 17ನೇದಕ್ಕೆ ಎ ಆಪ್ಷನ್ ಬರುತ್ತೆ. 18ನೇದಕ್ಕೆ ಸಿ ಆಪ್ಷನ್ ಬರುತ್ತೆ. 19ನೇದಕ್ಕೆ ಸಿ ಆಪ್ಷನ್ ಬರುತ್ತೆ. 20ನೇದಕ್ಕೆ ಎ ಆಪ್ಷನ್ ಬರುತ್ತೆ. 21 ಎ ಆಪ್ಷನ್ ಬರುತ್ತೆ. 22 ಬಿ ಆಪ್ಷನ್ ಬರುತ್ತೆ. 23 ಡಿ ಆಪ್ಷನ್ ಬರುತ್ತೆ. 24 ಬಿ ಆಪ್ಷನ್ ಬರುತ್ತೆ. ಅದೇ ರೀತಿ 25 ನೋಡೋಣ. 25 ಮಿರರ್ದಿದು ಕನ್ನಡಿ ಪ್ರತಿಬಿಂಬ. 25 ಬಂದು ಬಿ ಆಪ್ಷನ್ ಬರುತ್ತೆ. 26 ಬಿ ಆಪ್ಷನ್. 27 ಬಿ ಆಪ್ಷನ್. 28 ಎ ಆಪ್ಷನ್ ಬರುತ್ತೆ. ಸೊ 29ನೇದು ಬಂದು ನಿಮಗೆ ಸಿ ಆಪ್ಷನ್ ಬರುತ್ತೆ. 30ನೇದು ಬಂದು ಬಿ ಆಪ್ಷನ್. 31 ಬಿ ಆಪ್ಷನ್. 32 ಡಿ ಆಪ್ಷನ್ ಬರುತ್ತೆ. 32 ಡಿ ಆಪ್ಷನ್. ಸೊ 33 ಬಂದ್ಬಿಟ್ಟು ನಿಮಗೆ ಸಿ ಆಪ್ಷನ್ ಬರುತ್ತೆ. 34 ಬಿ ಆಪ್ಷನ್. 35 ಬಿ ಆಪ್ಷನ್. 36 ಎ ಆಪ್ಷನ್ ಬರುತ್ತೆ. 37 ಅಡಗಿರುವ ಚಿತ್ರ ಬಿ ಆಪ್ಷನ್ ಬರುತ್ತೆ. 38 ಎ ಆಪ್ಷನ್. 39 ಬಿ ಆಪ್ಷನ್. 40 ಎ ಆಪ್ಷನ್ ಬರುತ್ತೆ. ಸೊ ಇದು ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಆಯಿತು. ಮ್ಯಾಥ್ಸಲ್ಲಿ ನಾವು ನೋಡೋದಾದರೆ ಒಂದನೇದಕ್ಕೆ 0.2 ಮತ್ತು 0.03ರ ಗುಣಲಬ್ಧ ಅಂತ ಹೇಳಿದರೆ ಅದನ್ನು ನಾವು ಗುಣಿಸಿದಾಗ ನಮಗೆ 0.006 ಎ ಆಪ್ಷನ್ ಬರುತ್ತೆ. ಸೊ 42 1 ಮತ್ತು 11 ನಡುವೆ ಎಷ್ಟು ಅವಿಭಾಜ್ಯ ಬರ್ತವೆ? 2, 3, 5, 7 4 ಅವಿಭಾಜ್ಯ ಸಂಖ್ಯೆ ಬರ್ತವೆ. ಬಿ ಆಪ್ಷನ್ ಬರುತ್ತೆ. 43 20 ಮತ್ತು 30ರ ನಡುವಿನ ಮಹತ್ತರ ಸಾಮಾನ್ಯ ಅಪವರ್ತನ ಮಾಸ ಕೇಳಿದ್ದಾರೆ. ಹಾಗಾಗಿ 20 30 5 ಮಗ್ಗಲು ಇರುತ್ತೆ. 5 4 5 6. ಸೊ 5 ಬಂದ್ಬಿಟ್ಟು ನಮಗೆ ಎ ಆಪ್ಷನ್ ಸರಿ ಉತ್ತರ ಬರುತ್ತೆ. 44ನೇದು ಇದನ್ನು 6.082 ಇವು ಮೂರನ್ನ ಕೂಡ್ಕೋಬೇಕು, ಇದನ್ನು ಕಳ್ಕೋಬೇಕು. ಕಳೆದಾಗ ನಿಮ್ಗೆ ಆನ್ಸರ್ ಬರೋದು 674 ಬಿ ಆಪ್ಷನ್ ಬರುತ್ತೆ. 0.94938 ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ 45ನೇದು 999 ಇಂಟು 49 ಅಂದರೆ ಗುಣಲಬ್ಧ. ಇದನ್ನು ಇಂಟು ಮಾಡಬೇಕು. ಇಂಟು ಮಾಡಿದ್ರೆ ನಿಮಗೆ ಸಿ ಆಪ್ಷನ್ ಬರುತ್ತೆ. ಸೊ 64ರ ಎಲ್ಲ ಅಪವರ್ತನಗಳ ಮೊತ್ತ ಅಂತ ಕೇಳಿದ್ದಾರೆ. ಅಪವರ್ತನಗಳು ಯಾವ್ಯಾವ ಹೋಗ್ತವೆ? 1 ಬಗ್ಗೆ 2 1 2 ಮತ್ತು ಅದೇ ರೀತಿ 4 8 16 32 64 ಮಧ್ಯೆ ಹೋಗುತ್ತೆ. ಅವುಗಳನ್ನ ಕೂಡಿಸಿದಾಗ ನಮಗೆ 127 ಬರುತ್ತೆ. ಆನ್ಸರು ಸಿ ಆಪ್ಷನ್ 46 ಸಿ. 47 ಬಂದು ಇವುಗಳನ್ನು ನಾವು ಡಿವೈಡೆಡ್ ಬೈ ಇಂಟು ಮಾಡಿದಾಗ ಹೊಡೆದಾಗ ಮತ್ತು ಇದ್ರದ್ದು ಲಸ ತಕ್ಕಂಡು ನಾವು ಮಾಡಿದಾಗ ನಮಗೆ ಆನ್ಸರ್ ಬಂದ್ಬಿಟ್ಟು 7/2 ಸಿ ಆಪ್ಷನ್ ಬರುತ್ತೆ. 47 ಸಿ ಆಪ್ಷನ್. 48 100 ಸೆಂಟಿಮೀಟರ್ ಸ್ಕ್ವಯರ್ ಅಂತ ಹೇಳಿದರೆ ಅದಕ್ಕೆ 100 × 100 ಹಾಕ್ಕೋಬೇಕು. 1000 ಆಯಿತು. 1000 ಸೆಂಟಿಮೀಟ್ರು 1000 ಮೀಟ್ರ್ ಬಂತು ನಮಗೆ. 1000 ಮೀಟ್ರನ್ನು ನಾವು ಮೀಟ್ರಲ್ಲಿ ಕನ್ವರ್ಟ್ ಮಾಡಿದಾಗ ಅದೇ ಬಂದ್ಬಿಟ್ಟು 100 ಮೀಟ್ರ್ ಬರುತ್ತೆ. 1000 ಸೆಂಟಿಮೀಟ್ರ್ ಅಂದರೆ 100 ಮೀಟ್ರು. 100ಗೆ ನಾವು ವರ್ಗ ಹಾಕಿದಾಗ 10 ಮೀಟರ್ ಸ್ಕ್ವೇರ್ ಬರುತ್ತೆ. ಸೊ ಡಿ ಆಪ್ಷನ್ ಸರಿ ಉತ್ತರ. ಸೊ 44ನೇದು 0.1 × 0.1 × 0.1 ಇದಕ್ಕೆ ಸಮನಾದ ಯಾವುದಂದರೆ 0.001. ಇದನ್ನು ಗುಣಿಸ್ಕೋಬೇಕು. ಬಂದರೆ ಉತ್ತರನ 0.1ಇಂದ ಗುಣಿಸ್ಕೊಂಡ್ರೆ ನಮಗೆ 0.001 ಬರುತ್ತೆ. ಬಿ ಆಪ್ಷನ್ 49ನೇದು. 50ನೇದಕ್ಕೆ ನಮಗೆ 999/1000 ಅಂತ ಹೇಳಿದ್ರೆ ದಶಮಾಂಶ ರೂಪ ಅಂತಾಗ 3 0 ಅದಾವೆ. 3 ಸಂಖ್ಯೆ ಮೇಲೆ ಪಾಯಿಂಟ್ ಇಟ್ಟರೆ ನಮಗೆ ಸಿ ಆಪ್ಷನ್ ಬರುತ್ತೆ 0.999. ಸೊ ಅದೇ ರೀತಿಯಾಗಿ 51 0.2
238 ಭಿನ್ನರಾಶಿಯ ರೂಪ ಅಂದಾಗ ಇಲ್ಲಿ 3 ಸಂಖ್ಯೆ ಅದಾವ, ಬೈ 1000 ಬರ್ತೈತಿ. ಬೈ 1000 ಮಾಡ್ಕೊಂಡು ನಾವು 238 ಬೈ 1000 ಭಾಗಿಸಿದಾಗ ನಮಗೆ 119/500 ಬರುತ್ತೆ. ಸೊ ಎ ಆಪ್ಷನ್ ಸರಿ. 52 ಒಂದು ಪೆಟ್ಟಿಗೆಯಲ್ಲಿ 500 ಮೊಟ್ಟೆಗಳಿದ್ವು, ಅವುಗಳಲ್ಲಿ 3/25 ಒಡೆದು ಹೋಗಿವೆ, ಅಂದರೆ 60 ಮೊಟ್ಟೆ ಹೊಡ್ಕೊಂಡು ಹೋಗಿರ್ತವೆ. 500ರಲ್ಲಿ 60 ಹೋದರೆ 440 ಇರ್ತವೆ. ಆದರೆ ಮತ್ತು 5ನೇ ಒಂದು ಭಾಗ 500 ಮೊಟ್ಟೆಯಲ್ಲಿ 501 ಭಾಗ ಏನು ಮಾಡಿರ್ತಾರೆ ಅವರು ಬೇರೆಯವರಿಗೆ ಅತಿಥಿಗಳಿಗೆ ನೀಡಿರ್ತಾರೆ. ಹಾಗಾಗಿ ಲಾಸ್ಟ್ ಉಳಿಯೋದು ಸಿ ಆಪ್ಷನ್ ಅವರಿಗೆ 340 ಇರುತ್ತೆ. ಸರಿಯಾದ ಉತ್ತರ ಸಿ ಆಪ್ಷನ್ 340. 53ನೇದು ಪಂಚಭುಜದ ಸುತ್ತಳತೆ 80 ಸೆಂಟಿಮೀಟ್ರ್ ಅಂತೆ. ಸೊ 4 ಭುಜದ 63 ಕೊಟ್ಟಾರ, 80ರಾಗ 63 ಹೋದರೆ ನಿಮ್ಗೆ 17 ಸೆಂಟಿಮೀಟ್ರ್ ಬರುತ್ತೆ. ಡಿ ಆಪ್ಷನ್. ದೆಹಲಿಯಿಂದ ಜೈಪುರ ಇದು ಟೈಮ್ ಹೇಳಿದರೆ ಬೆಳಗ್ಗೆ 10:45ಕ್ಕೆ ಹೋಗಿದ್ದು ಮಧ್ಯಾಹ್ನ 3:30ಕ್ಕೆ ತಲುಪಿದಾಗ ಎಷ್ಟು ಟೈಮ್ ತಗೊಂತು ಅದನ್ನು ಏನು ಮಾಡ್ಬೇಕು ನಾವು 12 ಗಂಟೆ ಒಳಗೆ 10:45 ಕಳ್ಕೊಂಡ್ರೆ 1:15 ಬಂತು, ಪ್ಲಸ್ ತಲುಪಿದ ಸಮಯ 3:30, 2 ಕೌಂಟ್ ಮಾಡಿದ್ರೆ 4 ಗಂಟೆ 45 ನಿಮಿಷ. ಬಿ ಆಪ್ಷನ್ ಸರಿ ಇರುತ್ತೆ. 55ನೇದು ₹1500 ತೊಗೊಂಡಿರ್ತಾರೆ ಆ್ಯಪಲ್ಲು, ₹100 ಖರ್ಚು ಮಾಡ್ತಾರೆ ಸಾಕ್ಸೋಕ್ಕೆ, ₹1600 ಆಯಿತು. ಅವ್ರು ಮಾರಿದ್ದು ಟೋಟಲ್ 2236. 2230ರಲ್ಲಿ 1600 ಹೋದರೆ ನಿಮಗೆ 636 ಉಳಿತೈತಿ. ಇದು ಲಾಭ ಅವರಿಗೆ ₹636 ಲಾಭ ಉಳಿದಿದೆ. ಸೊ 55ನೇದು ಬಿ ಆಪ್ಷನ್. ಸೊ ನೆಕ್ಸ್ಟು 56ನೇದು ಬನ್ನಿ. 56ನೇದರಲ್ಲಿ ಇವೆರಡನ್ನೂ ಇದನ್ನು ಕೂಡಿ ಇವು ಬಂದರೆ ಎರಡನ್ನೂ ಕೂಡಿಸ್ಕೊಂಡು ಇದರ ಕಳೆದಾಗ ನಿಮಗೆ 58,222 ಬರುತ್ತೆ. ಸೊ 86ರಿಂದ ಯಾವ ಸಂಖ್ಯೆನ ಗುಣಿಸಿದರೆ 28,226 ಬರುತ್ತೆ ಅಂದರೆ 677. 677 × 86 ಮಾಡಿದಾಗ ನಿಮಗೆ 58,222 ಬರುತ್ತೆ. ಎ ಆಪ್ಷನ್ 56 ಎ ಆಪ್ಷನ್. 57 ಒಂದು ಗಡಿಯಾರ ಅಂಗಡಿಯವನು ₹200ಗೆ ಗಡಿಯಾರ ತಗೊಂತಾನೆ, ₹40 ಲಾಭಕ್ಕೆ ಮಾರ್ತಾನೆ ಅಂದರೆ ₹240 ಮಾರ್ತಾನೆ. ಸಿ ಆಪ್ಷನ್. ಸೊ ಅದೇ ರೀತಿ 58 ಒಂದು ಆಯತದ ಒಳಕೋನಗಳ ಮೊತ್ತ ನೋಡಿರಿ, ಇದು ಆಯತ ಹೌದು, 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಇರುತ್ತೆ, ಅದಕ್ಕೆ 9×4 = 36 360 ಡಿಗ್ರಿ ಇರುತ್ತೆ. ಸರಿಯಾದ ಉತ್ತರ 360 ಡಿಗ್ರಿ ಎ ಆಪ್ಷನ್. 59 115 ಕುಟುಂಬಗಳ ಒಟ್ಟು ಸಮೀಕ್ಷೆಯಲ್ಲಿ ಪ್ರತಿ ಕುಟುಂಬಗಳಿಂದ ಮಕ್ಕಳ ಸಂಖ್ಯೆ ದಾಖಲಿಸಿಕೊಂಡು ದೊರಕಿದ ದತ್ತಾಂಶವನ್ನು ಸ್ತಂಭನಕ್ಷೆ ಮೂಲಕ ಚಿತ್ರಿಸಲಾಗಿದೆ. ಬಾರ್ ಗ್ರಾಫ್ನಲ್ಲಿ ತಿಳಿಸಿರುವಂತೆ ಮಕ್ಕಳಿಲ್ಲದ ಕುಟುಂಬಗಳ ಸಂಖ್ಯೆ ಎಷ್ಟು? ಸೊ ಮಕ್ಕಳಿರೋ ಎಷ್ಟದ ಒಂದು ಕೌಂಟ್ ಮಾಡ್ಕೋಬೇಕು. 5 ಇದ್ದಾವೆ, 20 ಇದ್ದಾವೆ, 30 ಇದ್ದಾವೆ, 35 ಇದ್ದಾವೆ. ಇವು 4 ಕೂಡಿದಾಗ ನಮಗೆ 90 ಕುಟುಂಬಗಳು ಬರ್ತವೆ. ಒಟ್ಟು 115 ಇತ್ತು, 115ರಲ್ಲಿ 90 ಹೋದರೆ 25 ಕುಟುಂಬಗಳಿಗೆ ಮಕ್ಕಳಿಲ್ಲ. ಸೊ ನಮಗೆ ಸಿ ಆಪ್ಷನ್ ಬರುತ್ತೆ. ನೆಕ್ಸ್ಟ್ 60 ಒಂದು ಸಂಪೂರ್ಣ ಕೋನದ ಇದಕ್ಕೆ ಸಮನಾಗಿದೆ. ಇಲ್ಲಿ ಸಂಪೂರ್ಣ ಕೋನ ಅಂದಾಗ 180 ಡಿಗ್ರಿ ನಾವು ಕೌಂಟ್ ತಗೊಂಡ್ರೆ 2 ಸಮಕೋನಗಳು ಆಗ್ತವೆ. 2 ಸಮಕೋನಗಳಾದವು ಅಂದರೆ ನಮಗೆ 180 + 180 360 ಡಿಗ್ರಿ ಸಮನಾಗಿ ಆಗುತ್ತವೆ. ಒಂದು ಬಿ ಆಪ್ಷನ್ ಹೇಳ್ಬೋದು ನಾವು. ಮತ್ತು ಡಿ ಆಪ್ಷನ್ 4 ಸಮಕೋನಗಳು ಅಂತಂದರೆ ನಮಗೆ ಒಂದು ಸರ್ಕಲಲ್ಲಿ 90 ಡಿಗ್ರಿಯ 4 ಕೋನಗಳು ಸಹ ಬರ್ತವೆ, 4 ಸಮ ಅಂತ. ಹಾಗಾಗಿ ನಮಗೆ ಎ ಬಿ ಮತ್ತು ಡಿ ಎರಡರಲ್ಲಿ ಒಂದು ನಿಮಗೆ ಕನ್ಫರ್ಮ್ ಇರುತ್ತೆ ಆನ್ಸರ್. ನೆಕ್ಸ್ಟು ಪ್ಯಾಸೇಜಲ್ಲಿ ನೀವು ನೋಡಿದಾಗ ಪ್ಯಾಸೇಜನ್ನು ಓದ್ಕೊಳ್ಳಿ. 61ನೇದಕ್ಕೆ ನಿಮಗೆ ಉತ್ತರ ಬಂದುಬಿಟ್ಟು ಏನು ಬರುತ್ತೆ ಅಂದರೆ ಅವುಗಳಿಗೆ ಆಹಾರ ಸರಬರಾಜು ಮಾಡೋದು ತುಂಬ ಕಷ್ಟ. ಆ ಪಾಂಡಾ ಮೃಗಾಲಯದಲ್ಲಿ ಪಾಂಡಾದಲ್ಲಿರ್ತಕ್ಕಂಥ ಪಾಂಡಾ ಮೃಗಗಳಿಗೆ ಅದು ತುಂಬ ಹೆಚ್ಚು ಆಹಾರವನ್ನು ಸೇವಿಸ್ತವೆ, ಹಾಗಾಗಿ ಅವುಗಳನ್ನು ತುಂಬ ಕಷ್ಟ ಆಗುತ್ತೆ ಅವರಿಗೆ. 61ನೇದಕ್ಕೆ ಸಿ ಆಪ್ಷನ್. ಪ್ರಶ್ನೆ, ದೊಡ್ಡ ಗಾತ್ರದ ಪಾಂಡಾಗಳ ಮುಖ್ಯ ಆಹಾರ ಯಾವುದು ಅಂದರೆ ಬಿದಿರಿನ ಚಿಗುರು. ಬಿ ಆಪ್ಷನ್. 63 ಆ ಅಪೂರ್ವ ಪ್ರಾಣಿಯ ಸಂತತಿ ನಶಿಸುತ್ತಿರಲು ಕಾರಣವೇನು ಅಂತಂದರೆ ಬಿ ಆಪ್ಷನ್. ಹೆಚ್ಚಿನ ಸಂಖ್ಯೆಯಲ್ಲಿ ಬೇಟೆಯಾಡೋದು ಮತ್ತು ಅವುಗಳ ನೈಸರ್ಗಿಕ ಆವಾಸ ಸ್ಥಾನದ ನಾಶ ಮಾಡುತ್ತಿರೋದ್ರಿಂದ ಅವು ನಶಿಸಿ ಹೋಗ್ತದವೆ ಅಂತ. ಇನ್ನು 64ನೇ ನೋಡಿ, ಕೆಳಗಿನಲ್ಲಿ ಯಾವುದು ವಿಶಾಲ ಶಬ್ದದ ಅರ್ಥವನ್ನು ಕೊಡುತ್ತೆ ಅಂದರೆ ವಿಶಾಲ ಅನ್ನೋದರ ವಿರುದ್ಧ ಪದ ಅಂತೆ. ವಿಶಾಲ ಅಂದರೆ ಹೆಚ್ಚು ಅಂತ, ಅದಕ್ಕೆ ಆಪೋಸಿಟ್ ನಾವು ಕಡಿಮೆ ಅಂತ ಹೇಳ್ಬೋದು. ಸೊ 65ನೇದು ಮೃಗಾಲಯವು, ಅದಕ್ಕೆ ಸರಿಯಾದ ಉತ್ತರ ಬಿ ಆಪ್ಷನ್. ಪ್ರಾಣಿಗಳ ಆಹಾರ ಸೇವಿಸಿ ವಿಶ್ರಾಂತಿ ಪಡೆಯುವ ಸ್ಥಳ. ಸೊ ಪ್ರಾಣಿಗಳನ್ನೆಲ್ಲ ಒಂದೆಡೆ ಹಾಕಿರೋದು ನಾವು ಪ್ರಾಣಿ ಸಂಗ್ರಹಾಲಯ ಅಂತ ಕರಿತೀವಿ. ಬಿ ಆಪ್ಷನ್ ಸರಿ. ಇನ್ನು ನೆಕ್ಸ್ಟ್ 66ನೇ ಪ್ರಶ್ನೆ. ಸೊ ಒಂದು ಪ್ಯಾಸೇಜ್ ಇದೆ, ಅದು ಪ್ಯಾಸೇಜನ್ನು ಓದ್ಕೊಂಡಿರ್ತೀರಿ. ಸೊ ಇಲ್ಲಿನ ಪ್ರಶ್ನೆ ಮತ್ತು ಉತ್ತರವನ್ನು ನೋಡ್ತೀನಿ. 66 ನರ್ತಕಿಯು ದಪ್ಪ ಗಾಜಿನ ಸೀಸೆಯ ಹಿಂದೆ ಇರಲು ಕಾರಣವೇನು ಅಂದರೆ ಅದೊಂದು ಅಪರೂಪದ ಕಲಾಕೃತಿ ಆಗಿರೋದ್ರಿಂದ ಅದನ್ನು ತುಂಬ ಭದ್ರವಾಗಿ ದಪ್ಪ ಶೀಶೆದ ಹಿಂದೆ ಇಟ್ಟಿರ್ತಾರೆ. ಯಾಕಂದರೆ ಯಾರಾದರೂ ಕೂಡ ಅದನ್ನು ಕದಿಯುವಂಥ ಕೆಲಸ ಮಾಡಬಾರ್ದು ಅಥವಾ ಅದಕ್ಕೆ ತೊಂದರೆ ಮಾಡೋವಂಥ ಕೆಲಸ ಮಾಡಬಾರ್ದು ಅಂತೇಳಿ. ಸೊ ಅದನ್ನು ಹಾಗೆ ಇಡಬೇಕು ಅಂತ ಉದ್ದೇಶದಿಂದ, ಯಾಕಂದರೆ ಇನ್ನು ಮುಂದಿನ ತಲೆಮಾರುಗಳಿಗೂ ಸಹ ಅದ್ರ ಪರಿಚಯ ಆಗಬೇಕು ಅಂತೇಳಿ ಅದನ್ನು ಸೇಫಾಗಿ ಇಡೋಕ್ಕೋಸ್ಕರ ಆ ಥರ ಮಾಡಿರ್ತಾರೆ. 67ನೇ ಪ್ರಶ್ನೆ, ಪದಕಗಳು ಯಾವುದರ ಭಾಗ? ಸೊ ಕಂಠಹಾರದಲ್ಲಿ ಆ ಪದಕಗಳನ್ನು ಬಳಸಿ ಮಾಡಿರ್ತಾರೆ, ಅದಕ್ಕೆ ಬಿ ಆಪ್ಷನ್ 67. 68ನೇದು ಹೇಳಿಕೆಗಳು ಯಾವುದು ಸರಿ ಅಂತೇಳಿ ಇಲ್ಲಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ. 69ನೇದು
ಕೆಳಗಿನವುಗಳಲ್ಲಿ ನಿರ್ಭಯ ಪದದ ಪರ್ಯಾಯವಲ್ಲದ ಅಂದರೆ ನಾನಾರ್ಥವಲ್ಲದ್ದು ಅಂತಂದರೆ ನಿರ್ಭಯ ಅಂದರೆ ಹೆದರಿಕೆ, ಅದು ನಿರ್ಭಯದ ವಿರುದ್ಧ ಪದ ಅಂತ ಅರ್ಥ. ಹೆದರಿಕೆ ಸರಿಯಾದ ಉತ್ತರ ಎ ಆಪ್ಷನ್. 70 ಕಲಾಕೃತಿ ಶಬ್ದವು ಅದು ಮಾನವ ನಿರ್ಮಿತ ಕಲೆಗಳ ನಮೂನೆಯಾಗಿದೆ. ಅದೊಂದು ಕಲಾಕೃತಿ ಅಂತಂದರೆ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಕೃತಿಯಾಗಿರ್ತದೆ. ಹಾಗಾಗಿ ಅದನ್ನು ನಾವು ಮಾನವ ನಿರ್ಮಿತ ಕಲೆಗಳ ನಮೂನೆ ಅಂತೇಳಿ ಕರಿತೀವಿ. 70ನೇದಕ್ಕೆ ಬಿ ಆಪ್ಷನ್. ಇನ್ನು 3ನೇ ಪ್ಯಾಸೇಜ್ ನಾವು ಓದ್ಕೊಳ್ಳಿ. ಪ್ರಶ್ನೆ ನೋಡ್ಕೊಳ್ಳಿ ಇಲ್ಲಿ. ಸೋನಮ್ ಡ್ಯಾಶ್ ಜೊತೆಗೆ ಅಂಗಡಿಗೆ ಹೋಗಿದ್ದಳು. ಸೋನಮ್ ಅವರ ಅಪ್ಪಾಜಿ ಜೊತೆಗೆ ಅಂಗಡಿಗೆ ಹೋಗಿದ್ಲು. ಸೋನಮ್ ಹೊಳೆಯುವ ಡ್ಯಾಶ್ ಸೈಕಲನ್ನು ಅಂಗಡಿಯಲ್ಲಿ ನೋಡಿ ಆಕರ್ಷಿತಳಾದಳು. ಸೊ ಎ ಆಪ್ಷನ್, ಕೆಂಪು ಸೈಕಲನ್ನು ನೋಡಿ ಆಕರ್ಷಿತಳಾದರು. ಇನ್ನು 73 ನೋಡ್ಕೊಳ್ಳಿ. ಸೋನಮ್ ಆಕೆಯ ತಂದೆ ತಾಯಿ ಹೊಸ ಕೆಂಪು ಸೈಕಲ್ ಯಾವುದರ ಉಡುಗೊರೆಯಾಗಿ ನೀಡಿದರು ಅಂತ ಹೇಳಿದ್ರೆ ಆಕೆಯ ಹುಟ್ಟುಹಬ್ಬ, ಸೋನಮ್ನ ಹುಟ್ಟುಹಬ್ಬಕ್ಕೋಸ್ಕರ ಅವರು ಗಿಫ್ಟಾಗಿ ಕೊಟ್ಟರು ಅಂತ. 73 ಎ ಆಪ್ಷನ್. 74 ಬಂದು ಸೋನಮ್ ತನ್ನ ಸಂತೋಷವನ್ನು ಹೇಗೆ ಪ್ರಕಟಿಸಿದ್ರು, ತಂದೆ ತಾಯಿಯನ್ನು ಆಲಂಗಿಸಿಕೊಂಡ್ಳು ಅಂದರೆ ಅವ್ರು ತಪ್ಪಿಕೊಂಡ್ಲು ಅಂತೇಳಿ ಅರ್ಥ. ಸೊ ಎ ಆಪ್ಷನ್. ಇನ್ನು 75 ಆಶ್ಚರ್ಯ ಎಂಬ ಪದದ ಸಮಾನ ಪದ ವಿಸ್ಮಯ ಅಂತ ಬರುತ್ತೆ, ಬಿ ಆಪ್ಷನ್. ಇನ್ನು 4ನೇ ಪ್ಯಾಸೇಜ್. ಸೊ ಕೊನೆಯದು, ಹೂಗಳು ಅನೇಕ ರೀತಿಯ ಉಪಯುಕ್ತವಾಗಿವೆ ಅಂತ ಉತ್ತರ, ಬಿ ಆಪ್ಷನ್. 76. 77 ಹೂಗಳು ಡ್ಯಾಶ್ ಇರುತ್ತವೆ ಅಂದರೆ ವಿವಿಧ ಆಕಾರಗಳಲ್ಲಿ ಹೂಗಳಿರ್ತವೆ ಅಂತ ಎ ಆಪ್ಷನ್. 78 ಹೂಗಳ ವ್ಯಾವಹಾರಿಕ ಉಪಯೋಗಕ್ಕೆ ಯಾವುದಕ್ಕೆ ಬಳಸ್ತಿದ್ರು ಅಂದರೆ ಟೀ, ಸುಗಂಧ ದ್ರವ್ಯ ಮತ್ತು ಅಲಂಕಾರಿಕ ಪ್ರಸಾಧನಗಳ ತಯಾರಿಕೆಗೆ ಬಳಸ್ತಾಯಿದ್ರು. ಹಾಗೆ 78 ಎ ಆಪ್ಷನ್. 79 ಡ್ಯಾಶ್ ಹೂಗಳನ್ನು ಔಷಧಿಗಳಿಂದ ತಯಾರಿಸಲು ಉಪಯೋಗಿಸುತ್ತಾರೆ ಅಂದರೆ ಕೆಲವು ಹೂಗಳನ್ನು ಔಷಧಿ ತಯಾರಿಕೆಯಲ್ಲಿ ಬಳಸ್ತಾರೆ ಅಂತ. ಇನ್ನು ಪರಿಣಾಮ ಪದದ ಅರ್ಥ ಏನಂದರೆ ಪ್ರಭಾವ ಅಂತ ಹೇಳಿ. ಸೊ ಮಕ್ಕಳೇ, ಇದು ಅಂತಿಮ ಅಲ್ಲ. ನಿಮಗೆ ಕೀ ಆನ್ಸರನ್ನು ನಮ್ಮ ಬೋರ್ಡ್ನವರು ನವೋದಯ ವಿದ್ಯಾಸಮಿತಿಯವ್ರು ಬಿಟ್ಟಾಗ ಅದೇ ಫೈನಲ್ ಇರುತ್ತೆ. ಸೊ ನಾನು ಇಲ್ಲಿವರೆಗೆ ಹೇಳ್ತಕ್ಕಂಥದ್ದು ಪ್ರತಿಯೊಂದು ಸಹ 1-2 ವ್ಯತ್ಯಾಸ ಆಗ್ಬೋದು, 100ಕ್ಕೆ 100ರಷ್ಟು ಸರಿಯಾದಂಥ ಉತ್ತರವನ್ನು ನಿಮಗೆ ಒದಗಿಸಿದ್ದೇನೆ. ಸೊ ಎಲ್ಲರೂ ಸಹ ಇದನ್ನು ಚೆಕ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಇಟ್ಕೊಂಡು ಯಾವ್ಯಾವ ಆಪ್ಷನ್ ಏನು ಹೇಳಿದೆ ಅಂತ ಟಿಕ್ ಮಾಡ್ಕೊಳ್ಳಿ. ಯಾರಿಗೆ ಎಷ್ಟು ಸರಿಯಾಗಿದ್ದಾವೆ, ಎಷ್ಟು ತಪ್ಪಾಗಿದ್ದಾವೆ ಅಂತೇಳಿ ನೀವೆಲ್ಲ ವಾಟ್ಸಪ್ ಅಥವಾ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.